ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಬ್ಲಾಗ್ ಅಂದರೆ ರೆಸಿಪೀಸ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗಲ್ಲಿ 3 ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ನಾನು ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತಂದು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಕುಕ್ಕರ್ ತೊಗೊಂಡು ಅದನ್ನೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಿಸಿ ಆದಮೇಲೆ ನಂತರ ನಾನು 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಸ್ವಲ್ಪ ಖಾರ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟ್ ಚೆನ್ನಾಗಿರುತ್ತೆ. ಹಂಗಾಗಿ ಇಲ್ಲಿ 3 ಹಸಿಮೆಣ್ಸಿನ್ಕಾಯಿ 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕಂದು ಬಣ್ಣ ಥರ ಫ್ರೈ ಆಗಲಿ. ನಾವು ಎಷ್ಟು ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಗ್ರೇವಿ ಟೇಸ್ಟಾಗಿ ಬರುತ್ತೆ. ಇವಾಗ ಫ್ರೈ ಆಗಿದೆ ಈರುಳ್ಳಿ. ಇವಾಗ ಸ್ವಲ್ಪ ಟೊಮೆಟೊ ಹಣ್ಣು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 1 ಟೊಮೆಟೊ ಹಣ್ಣು ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಕೆಲವರು ಟೊಮೆಟೊ ಹಣ್ಣು ಹಾಕೋಲ್ಲ, ಹಾಕ್ತಿರೋರು ಬೇಡ ಸ್ಕಿಪ್ ಮಾಡ್ಕೊಳ್ಳಿ, ಬರೀ ಈರುಳ್ಳಿ ಮಾತ್ರ ಹಾಕ್ಕೊಳ್ಳಿ. ಇವಾಗ ಟೊಮೆಟೊ ಹಣ್ಣು ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಇದನ್ನು ಅಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ ಹಣ್ಣೆಲ್ಲ ಸಿಗಬಾರ್ದು, ಆ ರೀತಿಯಾಗಿ ಫ್ರೈ ಮಾಡ್ಕೊಬೇಕು. ಇದು ಸ್ವಲ್ಪ ಫ್ರೈ ಆದ ತಕ್ಷಣ ನಾನು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ 1.5 ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ರಿ. ನಾವು ಖಾರ ಜಾಸ್ತಿ ತಿನ್ನಲ್ಲ, ಹಂಗಾಗಿ 1.5 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಇಲ್ಲಿ 1 ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಬೇಕಾದ್ರೆ ಹಸಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪಿದ್ದರೆ ಅದನ್ನು ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೊಂದು ಚೂರು ಚೆನ್ನಾಗಿ ಫ್ರೈ ಆದ ತಕ್ಷಣ ಮಧ್ಯದಲ್ಲೇ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸ್ಕೊಂಡು ಮತ್ತೆ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾನು 1 kg ಚಿಕನನ್ನು ಚೆನ್ನಾಗಿ ಒಂದು 2ರಿಂದ 3 ಸರಿ ಚೆನ್ನಾಗಿ ತೊಳೆದಿಡ್ಕೊಂಡಿದ್ದೀನಿ. ಇದನ್ನು ತೊಳೆದಿಡ್ಕೊಂಡಿದ್ದನ್ನು ಫ್ರೈ ಆಗಿದೆಲ್ಲ ಮಸಾಲ ಅದ್ರ ಜೊತೆಯಲ್ಲಿ ಹಾಕ್ಕೊಂಡು ಪುದೀನ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೆಲ್ಲ ಅದು ಚಿಕನ್ ಜೊತೆಲಿ ಪುದೀನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ನಾನು ಎಣ್ಣೆ ಜಾಸ್ತಿ ಹಾಕ್ಕೊಂಡಿಲ್ಲ, ಯಾಕೆಂದರೆ ಮನೇಲಿ ಎಣ್ಣೆ ಕಡಿಮೆ ತಿನ್ನೋದಂಗೆ ಸ್ವಲ್ಪ ಕಮ್ಮಿ ಎಣ್ಣೆ ಹಾಕಿದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ರಿ ಬೇಕಿದ್ದರೆ. ನಾನಿವಾಗ ಫ್ರೈ ಮತ್ತು ಪುದೀನ ಮತ್ತು ಚಿಕನನ್ನು ಫ್ರೈ ಮಾಡ್ತಾಯಿದ್ದೀನಿ. 1 ನಿಮಿಷ ಹಾಗೆ ಮುಚ್ಚಿಟ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ ಚೆನ್ನಾಗಾಗಿದೆ. ಇದು ಸ್ವಲ್ಪ ನೀರು ಬಿಡ್ಕೊಳ್ಳುತ್ತೆ, ಅದಾಗೆ ಅದೇ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಗ್ರೇವಿಗೆ ಬಂದುಬಿಟ್ಟು ಸ್ವಲ್ಪ ಕೊಬ್ಬರಿ ಪೀಸ್ಗಳು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಕೊಬ್ಬರಿ ಪೀಸ್ ಹಾಕ್ಕೊಂಡಿದ್ದೀನಿ. ಇವಾಗ 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿ, 1 ಟೊಮೆಟೊ ಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ 2 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಇರಬೇಕು, ಆಗಿದ್ದರೆ ಸಾಂಬಾರು ಚೆನ್ನಾಗಿ ಬರುತ್ತೆ, ಗ್ರೇವಿ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಯಲ್ಲಿ 1 ಚುಟ್ಕಿಯಷ್ಟು ಚಕ್ರ ಮಗ್ಗು ತೊಗೊಂಡಿದ್ದೀನಿ. ಅದು ಹೂವು ಥರ ಇರುತ್ತಲ್ಲ, ಅದರಲ್ಲಿ 1 ತುಂಡು ತೊಗೊಂಡಿದ್ದೀನಿ. ಇದ್ರ ಜೊತೆಯಲ್ಲಿ ಸ್ವಲ್ಪ ಚಕ್ಕೆ, ಹಾಗೆ ಒಂದು 7ರಿಂದ 8 ಲವಂಗ, ಒಂದೇ ಏಲಕ್ಕಿ ಸೇರಿಸ್ಕೊತಾ ಇದ್ದೀನಿ. ಏಲಕ್ಕಿ ಎಲ್ಲ ಜಾಸ್ತಿ ಹಾಕ್ಕೊತಿಲ್ಲ. ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ನಾನು ಏನಿದು ಪಲಾವ್ ಎಲೆ ಇದೆಯಲ್ಲ ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಅದಾದ ತಕ್ಷಣ ನಾನು ಇದಕ್ಕೆ ಧನಿಯಾ ಪೌಡರ್ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಧನಿಯಾ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಅದನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ಇದನ್ನು ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಇವಾಗ ಚಿಕನ್ನು ಚೆನ್ನಾಗಿ ಫ್ರೈ ಆಗಿದೆ. ನಾವು ಇದೇನು ನೈಸಾಗಿ ರುಬ್ಕೊಂಡಿದ್ವಲ್ಲ ಅದು ಮಸಾಲ ಸೇರಿಸ್ಕೊಳ್ಳೋಣ. ಅಲ್ಲಿ ತನಕ ಒಂದು 2 ನಿಮಿಷ ಫ್ರೈ ಮಾಡೋಣ. ನೀವು ಬೇಕಾದ್ರೆ ಮೊದಲನೇದಾಗಿ ವಿಷಲ್ ಮಾಡಿಸ್ಕೊಂಡು ಇಟ್ಕೊಂಡು ಕುಕ್ಕರಲ್ಲಿ ವಿಷಲ್ ಹಾಕ್ಸ್ಕೊಂಡು ಆಮೇಲೆ ಬೇಕಾದ್ರೆ ಈ ಥರ ಮಸಾಲೆಲ್ಲ ಹಾಕಿದ್ರು ನಡೆಯುತ್ತೆ. ನಾನಿಲ್ಲಿ ಈ ಮಸಾಲದಲ್ಲಿ ಸ್ವಲ್ಪ ಮಸಾಲನ ಎತ್ತಿಡ್ಕೊಂಡಿದ್ದೀನಿ, ಯಾಕೆಂದರೆ ನಾನು ಚಿಕನ್ ಸುಕ್ಕ ಮಾಡೋಣ ಅಂತ ಹೇಳ್ಬಿಟ್ಟು ಎತ್ತಿಡ್ಕೊಂಡಿದ್ದೀನಿ. ಅಷ್ಟು ಮಸಾಲೆನ ಹಾಕ್ಕೊಂಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದು ತುಂಬ ಚೆನ್ನಾಗಿ ಬಂದಿದೆ ಗಟ್ಟಿಯಾಗಿ. ಇದೇ ಥರ ಒಂದು ವಿಷಲ್ ಹಾಕ್ಸ್ಕೊಂಡು ಸಪ್ರೇಟಾಗಿ ಈ ಥರ ಪೌಡರ್ ಏನು ರುಬ್ಬಿರೋದನ್ನ ಹಾಕ್ಕೊಂಡು ಲಾಸ್ಟಲ್ಲಿ ಹಂಗೆ ಡೈರೆಕ್ಟಾಗಿ ಕುಕ್ಕರ್ ಮುಚ್ಚೋದೆಲ್ಲ ಬೇಡ, ಹಾಗೆ ಮಾಡಿಕೊಂಡ್ರು ಕೂಡ ಫ್ರೈ ರೆಡಿಯಾಗುತ್ತೆ. ನಾನಿಲ್ಲಿ 1 ವಿಷಲ್ ಹಾಕ್ಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿತ್ತು ಚಿಕನ್ ಗ್ರೇವಿ. ಒಂದ್ಸರಿ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತಂದು ಮಾಡಿಬಿಟ್ಟು ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಬೇಕಾದ್ರೆ ಗಟ್ಟಿಗೆ ಬೇಡ. ಇವಾಗ ನಾನು ಗೀ ರೈಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಗೀ ರೈಸ್ ಮಾಡೋದಕ್ಕೆ ಮೊದಲನೇದಾಗಿ ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಒಂದು ಅರ್ಧ kg ಅಕ್ಕಿ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಪಲಾವ್ ಎಲೆ. ಇದು ಮಾತ್ರ ಸೂಪರಾಗಿ ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಇರುತ್ತೆ. ನೀವು ಹೋಟೆಲೆಲ್ಲ ತಿಂತಲ್ಲ ಅದೇ ಥರ ಸ್ಮೆಲ್ ಬರುತ್ತೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಒಂದು 2 ಈರುಳ್ಳಿನ ಉದ್ದುದ್ದಾಗಿ ಈ ಥರ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಹಿಡಿಯುವಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಕೊಡ್ರಿ. ಪುದೀನನೂ ಅಷ್ಟೇ, ತುಂಬ ಜಾಸ್ತಿ ಹಾಕಿಡ್ರು ಕೂಡ ಚೆನ್ನಾಗಿರುತ್ತೆ, ಜಾಸ್ತಿನೇ ಹಾಕ್ಕೊಂಡ್ರೆ ಒಳ್ಳೆಯದು, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಇವಾಗ ಕುಕ್ಕರ್ ಹಿಡ್ಕೊಂಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಸೇರಿಸ್ಕೊಬೋದು. ನಾನು ಲಾಸ್ಟಲ್ಲಿ ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ಬರೀ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ.
ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಮೊದಲಾದಾಗೆ ಫ್ರೈ ಮಾಡಬೇಕು. ಇದು ಈರುಳ್ಳಿ ಚೆನ್ನಾಗಿ ಕೆಂಪಾಗಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡ್ಕೊಂಡಿದ್ದೆನಲ್ಲ ಅದನ್ನು ಸೇರ್ಕೊಂಡು ಒಂದು 2 ನಿಮಿಷ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಫ್ರೈ ಆದಮೇಲೆ ನಾನು ಸ್ವಲ್ಪ ಅರ್ಧ ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ. ಮೊಸರು ಹಾಕೋದ್ರಿಂದ ಅನ್ನ ಬಿಡಿ ಬಿಡಿಯಾಗಿ ಬರುತ್ತೆ. ಹಾಗೆ ಸ್ವಲ್ಪ ಟೇಸ್ಟ್ ಕೂಡ ಹುಳಿ ಥರ ಸ್ವಲ್ಪ ಟೇಸ್ಟ್ ಬರುತ್ತೆ. ಹಂಗಾಗಿ ಆಮೇಲೆ ಅನ್ನ ಕೂಡ ಸ್ಮೂತಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಮೊಸರು ಸೇರಿಸ್ಕೊಂಡು ಅದನ್ನು 2 ನಿಮಿಷ ಹಾಗೆ ಫ್ರೈ ಮಾಡಿ ಅದಾದ ತಕ್ಷಣ ಪುದೀನ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇದು ಕೊನೆಯಲ್ಲಿ ನೀರು ಹಾಕಿರ್ತೀವಲ್ಲ ನಾವು ಆವಾಗಲೂ ಸೇರಿಸ್ಕೊಬೋದು. ನಾನಿಲ್ಲಿ ಮೊದಲನೇದಾಗಿ ಫಸ್ಟೇ ಸೇರಿಸ್ಕೊತಾ ಇದ್ದೀನಿ ಈ ಪುದೀನನ. ಇದನ್ನು ಚೂರು ಚೆನ್ನಾಗಿ ಫ್ರೈ ಆದ ತಕ್ಷಣ ಮತ್ತು ನಾವೇನು ಪಲಾವ್ ಎಲೆ ತಿಡ್ಕೊಂಡಿದ್ದೀವಿ ಇದನ್ನು ಲಾಸ್ಟಲ್ಲಿ ಹಾಕಬೇಕು. ಇಲ್ಲಾಂದರೆ ಒಂದು ಸ್ವಲ್ಪ ಸ್ಮೆಲ್ ಏನಿದೆ ಎಲ್ಲ ತುಂಬ ಫ್ರೈ ಆಗಿ ಎಲ್ಲ ಹೋಗ್ಬಿಡುತ್ತೆ. ಹಂಗಾಗಿ ನಾನು ಇದು ಕೊನೆಯಲ್ಲಿ ಫ್ರೈ ಆದಮೇಲೆ ಒಂಚೂರು ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಾನು ಇವೆಲ್ಲ ಫ್ರೈ ಆಗಿದೆ. 1 ಲೋಟದ ಅಕ್ಕಿಗೆ ನಾನು 2 ಲೋಟ ಅಷ್ಟು ನೀರು ತೊಗೊಂಡಿದ್ದೀನಿ. ನಾನಿಲ್ಲಿ 1.5 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇದು ನೀರು ಕುದಿ ಬಂದ ನಂತರ ಅಕ್ಕಿ ಸೇರಿಸ್ಕೊಬೇಕಾಗುತ್ತೆ. ಇದು ನೀರು ಚೆನ್ನಾಗಿ ಕುದಿಬೇಕಾದ್ರೆ ಇವಾಗ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದು ಗೀ ರೈಸು ತುಂಬ ಈಸಿಯಾಗಿ ಮಾಡ್ಕೊಬೋದು. ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನಿಲ್ಲ. ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಆದರೆ ಇಷ್ಟೇ ಸಾಕಾಗುತ್ತೆ. ಗೀ ರೈಸ್ ಬೇಗನೆ ರೆಡಿಯಾಗುತ್ತೆ. ಇವಾಗ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ಕೊನೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದು ವಿಷಲ್ ಹಾಕ್ಸ್ಕೊಂಡ್ಬಿಟ್ರೆ ತುಂಬ ರುಚಿಯಾಗಿರೋಂಥ ಗೀ ರೈಸು ರೆಡಿಯಾಗ್ಬಿಡ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೀ ರೈಸು. ಗ್ರೇವಿ ಜೊತೆಗೆ ಹಾಗೆ ಮತ್ತು ಇನ್ನು ತರಕಾರಿ ಕುರ್ಮ ಎಲ್ಲ ಮಾಡ್ಕೊತ ಅದ್ರ ಜೊತೆಗೆ ಸೂಪರಾಗಿ ಇರ್ತೈತೆ ಗೀ ರೈಸು. ಒಂದ್ಸರಿ ಮಾಡ್ಕೊಂಡು ನೋಡಿ. ಇವಾಗ ನಾನು ಸುಕ್ಕ ಮಾಡೋದಕ್ಕೆ ಚಿಕನ್ ಸುಕ್ಕ ಮಾಡೋದಕ್ಕೆ ನಾನು ಮಸಾಲೆಗಳನ್ನ ಹುರ್ಕೊತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಸ್ವಲ್ಪ 1/4 ಸ್ಪೂನಷ್ಟು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ, ಅರ್ಧ ಸ್ಪೂನ್ ಸೋಂಪು ಕಾಳು, ಅರ್ಧ ಸ್ಪೂನ್ ಜೀರಿಗೆ, ಒಂದು ಹೂವು ಹಾಕ್ಕೊತಾ ಇದ್ದೀನಿ. ಚಕ್ರ ಮೊಗ್ಗು ಅಂತ ಹೇಳ್ತೀವಿ ಅದನ್ನು ನೀವು ಈ ಟೈಮಲ್ಲಿ ಒಣಮೆಣ್ಸಿನ್ಕಾಯಿ ಮತ್ತು ಧನಿಯಾ ಸೇರಿಸ್ಕೊಬೋದು. ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಮತ್ತು ಧನಿಯಾದು ಪುಡಿಗಳನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸೇರಿಸ್ಕೊತಲ್ಲ. ಹಂಗಾಗಿ ಇದಿಷ್ಟನ್ನು ಮಾತ್ರ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬೇಕು. ಜಾಸ್ತಿ ಎಲ್ಲ ಏನು ಫ್ರೈ ಬೇಡ. ಅದು ಸೀದೋಗಿರೋ ಸ್ಮೆಲ್ ಆಗಿದ್ರೆ ಚೆನ್ನಾಗಿ ಬರಲ್ಲ. ಹೌದಲ್ಲ ನಂಗೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀವು ಧನಿಯಾ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಆವಾಗಲೇ ಫ್ರೆಶ್ ಆಗಿರೋ ಸ್ವಲ್ಪ ಡಿಫ್ರೆಂಟಾಗಿ ಫ್ಲೇವರ್ ಬರುತ್ತೆ. ಹಂಗಾಗಿ ಹಾಕ್ಕೊಳ್ರಿ ಬೇಕಾದರೆ. ಅದನ್ನೆಲ್ಲ ಹುರಿದು ತೆಕ್ಕೊಂಡಾದ್ಮೇಲೆ ಅದೇ ಬಾಣಲೆಗೆ ಒಂದು 2 ಈರುಳ್ಳಿನ ಕಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಫ್ರೈ ಆಗಿದೆ ಈರುಳ್ಳಿ. ಇದೇನಿದೆ ಹುರ್ಕೊಂಡಿರೋ ಮಸಾಲೆ ಜೊತೆಗೆ ಒಂದು ಸ್ವಲ್ಪ ಏನಿದೆ ಪಲಾವ್ ಎಲೆ ಅಂತಾರಲ್ಲ ಅದನ್ನ ಎಲೆ ಸೇರಿಸ್ಕೊತಾ ಇದ್ದೀನಿ ರುಬ್ಬೋದಕ್ಕೆ. ಜೊತೆಗೆ ಈರುಳ್ಳಿ ಫ್ರೈ ಮಾಡ್ಕೊಂಡಿರೋದು ಒಂದು 7ರಿಂದ 8 ಮೆಣಸು ಸೇರಿಸ್ಕೊತಾ ಇದ್ದೀನಿ. ಅದು ರುಬ್ಕೊಂಬಂದುಬಿಡೋಣ. ನೋಡಿ ಇವಾಗ ಬೇಗದು ಸುಕ್ಕ ಮಾಡೋದಕ್ಕೆ ಬೇಕಾಗಿರೋಂಥ ಸಾಮಾನುಗಳಂದರೆ ಚಿಕನ್ ಒಂದು ಅರ್ಧ ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇದೆ. ನಾನೇನು ಕಾಳಿಂದು ಪೇಸ್ಟ್ ಮಾಡ್ಕೊಂಡಿಲ್ಲ. ಅದು ಚಿಕನ್ ಗ್ರೇವಿಗೆ ರುಬ್ಕೊಂಡಿದ್ದಲ್ಲ ಮಸಾಲ ಅದನ್ನೊಂದು ಬೌಲ್ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಕಾಳು ಮತ್ತು ಈರುಳ್ಳಿ ಹುರ್ಕೊಂಡಿದ್ನಲ್ಲ ಅದು ಮಸಾಲ. ಇದು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಹಸಿ ಕೊಬ್ಬರಿ ತುರಿ ಬೇಕಾಗಿರೋದು ನಮಗೆ ಸುಕ್ಕ ಮಾಡೋದಕ್ಕೆ. ಅದನ್ನು ಒಂದು ಬೌಲಷ್ಟು ಸೇರಿಸಿಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಬಂದುಬಿಟ್ಟು ಒಂದು 2 ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಪಲಾವ್ ಎಲೆ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಇವಾಗ ಸುಕ್ಕ ಮಾಡೋದಕ್ಕೆ ಮೊದಲನೇದಾಗಿ ನಾನು ಒಂದು ಬಾಣಲೆ ತೊಗೊಂಡೆ. ಅದು ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಕಾದ ನಂತರ ಮತ್ತು ಏನಿದೆ ಪಲಾವ್ ಎಲೆ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ. ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೊಂಡು ಇದನ್ನು ಅಷ್ಟೇ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೀನಿ ಮೀಡಿಯಮ್ ಫ್ಲೇಮಲ್ಲಿ. ನೋಡಿ ಇವಾಗೆಲ್ಲ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾವು ಚಿಕನ್ನ ಸೇರಿಸ್ಕೊಳ್ಳೋಣ. ಇದನ್ನು ಅಷ್ಟೇ ಒಂದು 2ರಿಂದ 3 ಸರಿ ಚಿಕನ್ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಗೆ ಉಪ್ಪು ಹಾಕ್ಕೊಂಬಿಟ್ಟು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ. ಸುಕ್ಕ ಮಾತ್ರ ತುಂಬ ಸೂಪರಾಗಿ ಬಂದಿತ್ತು, ಚೆನ್ನಾಗಿ ಬಂದಿತ್ತು. ಒಂದು ಸರಿ ಟ್ರೈ ಮಾಡಿ. ನೀವು ರುಬ್ಬಿಟ್ಕೊಂಡಿರೋಂಥ ಮಸಾಲನ ನೀವು ಹಾಕಲೇಬೇಕು ಅಂತ ಏನಿಲ್ಲ. ನೀವು ಏನಿದೆ ಕಾಳು ಹುರಿದಿರೋದು ಮತ್ತು ಮೆಂತ್ಯ ಕಾಳು ಸಹ ಸೋಂಪು ಕಾಳು ಜೀರಿಗೆ ಎಲ್ಲ ಇದೆಯಲ್ಲ ಅದನ್ನು ಸೇರಿಸ್ಕೊಂಡು ಮಾಡ್ಕೊಬೋದು. ನಾನಿದು ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಅದು ಸ್ವಲ್ಪ ಫ್ರೈ ಆದಮೇಲೆ ಜೊತೆಯಲ್ಲಿ ಖಾರ ಪುಡಿನೂ ಸಹ ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ. ಇದು ಬೇಯೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ನೀವು ಟೈಮ್ ಇಲ್ಲ ಅನ್ನೋರು ಏನು ಮಾಡಬೇಕು, ಮೊದಲೇ ಸ್ವಲ್ಪ ಒಂದು ಟೀ ಲೋಟದಲ್ಲಿ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಬಿಟ್ಟು ಚಿಕನ್ನ ಮೊದಲೇ ಬೇಯಿಸ್ಕೊಂಡ್ಬಿಡಬೇಕು.
ಬೇಯಿಸ್ಕೊಂಡು ಈ ಥರ ಒಗ್ಗರಣೆ ಮಾಡ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ. ನಾನಿಲ್ಲಿ ಹಾಗೆ ಡೈರೆಕ್ಟಾಗಿ ಮಾಡ್ತಿರೋದ್ರಿಂದ ಒಂದು ಅರ್ಧ ಲೋಟವಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಬೇಯಕ್ಕೆ ಬಿಡ್ತಾಯಿದ್ದೀನಿ. ಅದಾಗಲೇ ಒಂದು ಅರ್ಧ ಬೆಂದಿದೆ. ಇವಾಗ ನಾನೇನು ಚಿಕನ್ ಗ್ರೇವಿಗೆ ಕೊಬ್ಬರಿ ಇದೆಲ್ಲ ರುಬ್ಬಿಟ್ಕೊಂಡಿದ್ದಲ್ವ, ಅದನ್ನು ತೆಕ್ಕೊಂಡಿದ್ದಿಲ್ಲ, ಅದನ್ನು ಸಹ ಸೇರಿಸ್ಕೊಂಡು ಜೊತೆಯಲ್ಲಿ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಇವಾಗೆಲ್ಲ ಬೆಂದಿದೆ, ಒಂದು 3/4% ಬೆಂದಿದೆ. ಇವಾಗ ನಾನು ಮೆಂತ್ಯದೆಲ್ಲ ರುಬ್ಬಿಟ್ಕೊಂಡಿದ್ನಲ್ವ, ಮೆಂತ್ಯ ಮತ್ತು ಜೀರಿಗೆ ಸೋಂಪು ಕಾಳಿಂದು, ಅದನ್ನು ಇವಾಗ ಲಾಸ್ಟಲ್ಲೇ ಬೆಂದಾದಮೇಲೆ ಸೇರಿಸ್ಕೊತಾ ಇದ್ದೀನಿ. ಇದಾದ ಸ್ವಲ್ಪ ನೋಡಿ ಇವಾಗೆಲ್ಲ ತುಂಬ ಡ್ರೈ ಆಗಿದೆ, ಇದೆಲ್ಲ ತೆಳು ಮಾಡ್ಕೊಬಾರ್ದು. ಡ್ರೈ ಆಗಿದೆಲ್ಲ ಇವಾಗ ಹಸಿ ಕೊಬ್ಬರಿ ತುರಿನ 1 ಬೌಲಷ್ಟು ಕೊಬ್ಬರಿ ತುರಿ ಸೇರಿಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನಾವು ಒಂದ್ಸರಿ ಮೊನ್ನೆ ಹೋಟೆಲಲ್ಲಿ ತೊಗೊಂಬಂದಿದ್ವಲ್ಲ, ಅದೇ ಥರ ಟೇಸ್ಟ್ ಇತ್ತು, ಚೆನ್ನಾಗಿತ್ತು. ನೋಡಿ ಎಲ್ಲ ರೆಡಿಯಾಗಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ಬಿಟ್ರೆ ಚಿಕನ್ ಸುಕ್ಕ ರೆಡಿಯಾಗೋಯಿತು. ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬಂದಿತ್ತು. ಈಸಿಯಾಗಿ ಮಾಡೋ ಥರ ತೋರಿಸ್ಕೊಟ್ಟಿದ್ದೀನಿ. ಈಗ ತುಂಬ ಈಸಿಯಾಗಿ ಅಂದರೆ ಈಸಿಯಾಗಿಯೇ ಲಾಸ್ಟಲ್ಲಿ ಒಂಚೂರು ಗರಂ ಮಸಾಲನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡ್ಬಿಟ್ಟು ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಮುಗೀತು. ಏನು ಸ್ವಲ್ಪ ಕಾಳುಗಳು ಅಷ್ಟೇ ಸ್ವಲ್ಪ ನೀವು ಹುರ್ಕೊಬೇಕಾಗಿರೋದು, ಅದು ಬಿಟ್ಬಿಟ್ರೆ ಇನ್ನೇನಿಲ್ಲ. ಅದರಲ್ಲೇ ಸ್ವಲ್ಪ ನಾವೇನು ಚಿಕನ್ ಗ್ರೇವಿಯಲ್ಲಿ ಎತ್ತಿಟ್ಕೊಂಡಿದ್ದಲ್ಲ ಮಸಾಲನ, ಅದನ್ನೇ ಸೇರಿಸ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಎಷ್ಟು ಬೇಗ ಮಾಡ್ಕೊಬೋದಲ್ಲ. ಒಂದ್ಸರಿ ಮಾಡಿ ಹಾಗೆ ಹೇಗೆ ಬಂದಿತ್ತಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇವತ್ತಿನ ನಮ್ಮ ಮಧ್ಯಾಹ್ನದ ಊಟಕ್ಕೆ ಏನು ಗೀ ರೈಸು, ಆಮೇಲೆ ಚಿಕನ್ ಗ್ರೇವಿ ತುಂಬ ಚೆನ್ನಾಗಿ ಬಂದಿತ್ತು ಚಿಕನ್ ಗ್ರೇವಿ ಅಂತೂ. ಹಾಗೆ ಸ್ವಲ್ಪ ರೈಸ್ ಮಾಡಿಕೊಂಡಿದ್ದೀನಿ, ಹಾಗೆ ಚಿಕನ್ ಸುಕ್ಕ ಕೂಡ ಮಾಡ್ಕೊಂಡಿದ್ದೀನಿ. ಇವತ್ತಿನ ಊಟ ಅಂತೂ ತುಂಬ ಸೂಪರಾಗಿ ಚೆನ್ನಾಗಿ ಬಂದಿತ್ತು. ನಿಮಗೆ ಹೇಗೆ ಅನ್ನಿಸ್ತು, ಹೇಗೆ ಬಂದಿತ್ತು ಅಂತ ಮಾಡಿಬಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರಿಗಾದ್ರೂ ಫ್ರೆಂಡ್ಸ್ ಇದ್ದರೆ ಅವರಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್.